ಇನ್ನು ಮೂಡ ಹಗರಣ ವಿಪಕ್ಷಗಳ ಬಾಣ, ಇದರ ಜೊತೆಗೆ ಪಕ್ಷದ ಒಳಗೆ ಉರಿತಾ ಇರುವಂತಹ ಬದಲಾವಣೆ ಬೆಂಕಿಯ ಜೊತೆಗೆ ಸಿಎಂ ಹೋರಾಡಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ಇದರ ಜೊತೆಗೆ ವಿಪಕ್ಷಕ್ಕೂ ಬಿಸಿನೀರು ಕಾಯಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಹಗರಣದ ಬಗ್ಗೆ ರಿಪೋರ್ಟ್ ಅನ್ನ ತರಿಸಿಕೊಳ್ಳಲಾಗಿದೆ. ಇದು ಬಿಜೆಪಿಗರನ್ನ ಕೆರಳಿಸ್ತಾ ಇದೆ. ಬಿಜೆಪಿಯ ಮೇಲೆ ಕೊರೋನಾ ಅಸ್ತ್ರ ಪ್ರಯೋಗಿಸಲು ಕಾಂಗ್ರೆಸ್ ಸಜ್ಜು. ಕಮಿಷನ್ ವರದಿಗಳು ಬಂದಾದ್ಮೇಲೆ ಅದಕ್ಕೆ ಕ್ರಮ ಆಗ್ಲೇಬೇಕಲ್ಲ. ಎಲ್ಲ ಸತ್ಯಹರಿಶ್ಚಂದ್ರ ಸರ್ಕಾರನ ಇದು. ಕೊರೋನಾ ಹಗರಣದ ವರದಿ ಸ್ವೀಕಾರ, ಬಿಜೆಪಿ ನಾಯಕರ ವಾಕ್ಪ್ರಹಾರ. ಖರೀದಿ ಮಾಡಿರೋದೇ 7,000 ಅಂದ್ರೆ 7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದಟ್ ಎವಿಡೆನ್ಸ್? ಬರ್ಲಿ, ಆಚೆ ಬರ್ಲಿ ಏನಿದೆ ಅಂತ. ಕಾನೂನು ಹೋರಾಟ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ಹಾಗಂತ ಹೈಕೋರ್ಟ್ಗೆ ಅರ್ಜಿ ಹಾಕಿ ಸಿಎಂ ಸುಮ್ಮನೆ ಕೂತಿಲ್ಲ. ವಿಪಕ್ಷಗಳ ಹಗರಣಕ್ಕೂ ಕೈ ಹಾಕಿರುವ ಸಿಎಂ ಬಿಜೆಪಿ ನಾಯಕರನ್ನ ಹಣಿಯಲು ಕೆಡ್ಡ ತೋಡುತ್ತಿದ್ದಾರೆ. ಇದಕ್ಕಾಗಿಯೇ ನಿನ್ನೆ ಕೊರೋನಾ ಹಗರಣದ ವರದಿಯನ್ನ ಸ್ವೀಕರಿಸಿದ್ದಾರೆ. ಜಸ್ಟಿಸ್ ಜಾನ್ ಮೈಕಲ್ ಕುನಾ ನೇತೃತ್ವದ ಆಯೋಗ 1722 ಪುಟಗಳ ವರದಿ ಸಲ್ಲಿಸಿದೆ. ವರದಿ ಸಲ್ಲಿಕೆಯಾಗ್ತಿದ್ದಂತೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಅಂತಃಕರಣದಿಂದ ಕೆಲಸ ಮಾಡಿದ್ವಿ, ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಇಷ್ಟು ದಿನ ಸುಮ್ ಕೂತ್ಕೊಂಡವರು ಬಿಜೆಪಿ ಸರ್ಕಾರದಲ್ಲಿ ಹಗರಣ ಆಗಿತ್ತು. ಕೊರೋನಾ ಕಾಲದಲ್ಲಿ ತಪ್ಪು ಮಾಡಿಲ್ಲ ಎಂದ ಡಾಕ್ಟರ್ ಕೆ ಸುಧಾಕರ್. ಕೊರೋನಾ ಹಗರಣದ ಬಾಣ ಇರೋದೇ ಡಾಕ್ಟರ್ ಕೆ ಸುಧಾಕರ್ ಕಡೆಗೆ. ಯಾಕಂದ್ರೆ ಕೊರೋನಾ ಕಾಲದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ರು. ಈ ವೇಳೆ ಹಗರಣ ನಡೆದಿದೆ ಅನ್ನೋದು ಕಾಂಗ್ರೆಸ್ ಆರೋಪ. ಹೀಗಾಗಿ ವರದಿ ಸಿದ್ಧಪಡಿಸಲು ಆಯೋಗ ರಚಿಸಿತ್ತು. ಇದೀಗ ಆಯೋಗ ಕೊಟ್ಟಿರುವ ವರದಿ ಬಗ್ಗೆ ಪ್ರತಿಕ್ರಿಯಿಸಿರುವ ಡಾಕ್ಟರ್ ಕೆ ಸುಧಾಕರ್ ತಪ್ಪು ಮಾಡಿಲ್ಲ ಎಂದಿದ್ದಾರೆ. ಹಗರಣಕ್ಕೆ ದಾಖಲೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ, ಅದನ್ನು ಹೇಳಿದ್ದೇನೆ. ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ, ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಎಲ್ಲಾದರೂ ಭ್ರಷ್ಟಾಚಾರ ಅಲ್ರಿ, ಖರೀದಿ ಮಾಡಿರೋದೇ 7,000 ಅಂದರೆ 7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದಟ್ ಎವಿಡೆನ್ಸ್? ಇವ್ರಿಗೇನ ದ್ವೇಷ ಸಾಧನೆ ಮಾಡಕ್ಕೆ ಬರೋದು? ಎಲ್ಲ ಸತ್ಯಹರಿಶ್ಚಂದ್ರ ಸರ್ಕಾರನ ಇದು. ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ, ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ, ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಇನ್ನು ಕೊರೋನಾ ಹಗರಣದ ವರದಿ ಆಧರಿಸಿ ಮುಂದಿನ ಕ್ರಮ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವರದಿಯಲ್ಲಿ ಏನಿದೆ ಬರಲಿ, ಉತ್ತರ ಕೊಡ್ತೀವಿ ಅಂತ ಬಸವರಾಜ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ಕಮಿಷನ್ ವರದಿಗಳು ಬಂದಾದ್ಮೇಲೆ ಅದಕ್ಕೆ ಕ್ರಮ ಆಗ್ಲೇಬೇಕಲ್ವ, ಇಲ್ಲಾಂದ್ರೆ ಯಾಕೆ ಕಮಿಷನ್ ಮಾಡಬೇಕು? ಆದ್ರೆ ಕೆಲವಾದ್ರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ. ಬರ್ಲಿ, ಆಚೆ ಬರ್ಲಿ ಏನಿದೆ ಅಂತ, ಅದಕ್ಕೆ ಉತ್ತರ ಕೊಡ್ತೀವಿ. 1 ವರ್ಷ 4 ತಿಂಗಳ ಬದಲಾವಣೆ ಆದ್ಮೇಲೆ ಇಷ್ಟು ದಿನ ಸುಮ್ ಕೂತ್ಕೊಂಡವರು ಬಿಜೆಪಿ ಸರ್ಕಾರದಲ್ಲಿ ಹಗರಣ ಆಗಿತ್ತು ಅಂದ್ರೆ ಅರ್ಥ ಏನು? ಹಾಗಾದ್ರೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿರುವ ಕೊರೋನಾ ಹಗರಣದ ವರದಿಯಲ್ಲಿ ಏನಿದೆ? ಜಸ್ಟಿಸ್ ಜಾನ್ ಮೈಕಲ್ ಕುನಾ ನೇತೃತ್ವದ ಆಯೋಗ ನೀಡಿರುವ ವರದಿಯಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1,700 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಹಾಗೆಯೇ ಹಣದ ಖರ್ಚು ವೆಚ್ಚದ ಬಗ್ಗೆ ಸೂಕ್ತ ದಾಖಲೆ ಮಾಹಿತಿ ಇಲ್ಲ. ಕೆಲ ಖರೀದಿ ನಿರ್ವಹಣೆಯಲ್ಲಿ ಹಣ ವಿನಿಯೋಗಿಸದೆ ಬಿಲ್ ನೀಡಲಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಮೇಲ್ನೋಟಕ್ಕೆ ಯಾವುದೇ ವ್ಯಕ್ತಿಗಳು ನೇರವಾಗಿ ಭಾಗಿಯಾಗಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿಲ್ಲವಾದರೂ ಆರೋಗ್ಯ ಇಲಾಖೆಯ 11 ವಿಭಾಗದಲ್ಲಿ ಹಣ ದುರುಪಯೋಗದ ಬಗ್ಗೆ ತಿಳಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನ್ಯಾಷನಲ್ ಹೆಲ್ತ್ ಮಿಷನ್, ಮೆಡಿಕಲ್ ಎಜುಕೇಷನ್ ನಿರ್ದೇಶನಾಲಯ, ಬಿಬಿಎಂಪಿ, ಕರ್ನಾಟಕ ಮೆಡಿಕಲ್ ಕಾರ್ಪೊರೇಷನ್ ಸೇರಿದಂತೆ 11 ವಿಭಾಗದಲ್ಲಿ ಕೊರೋನಾ ದುಡ್ಡನ್ನ ನುಂಗಿ ನೀರು ಕುಡಿಯಲಾಗಿದೆಯಂತೆ. ಹೀಗೆ ಹಣ ದುರುಪಯೋಗದ ಬಗ್ಗೆ ಸಂಶಯ ಬಂದಿರುವ ಹಿನ್ನೆಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕು ಅಂತ ಪುನಃ ಆಯೋಗ ಶಿಫಾರಸು ಮಾಡಿದೆ. ಹೀಗೆ ಹಗರಣ ಆರೋಪದ ಬಗ್ಗೆ ಮಾಹಿತಿ ನೀಡಿರುವ ಆಯೋಗ ಆರೋಗ್ಯ ನಿಯಂತ್ರಣಕ್ಕಾಗಿ ಯಾವ್ಯಾವ ವಿಭಾಗಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಲಾಗಿದೆ ಅನ್ನೋ ವರದಿಯನ್ನು ನೀಡಿದೆ. ವರದಿ ಸ್ವೀಕರಿಸಿರುವ ಸರ್ಕಾರ ಬಿಜೆಪಿ ನಾಯಕರ ಮೇಲೆ ಬಾಣ ಬಿಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.